ನಮಸ್ಕಾರ ಕರ್ನಾಟಕ. ಆವಾಗಲೇ ನಾನು ಒಂದು ಪೋಸ್ಟನ್ನು ಹಾಕಿದ್ದೆ. ಕರ್ನಾಟಕದಲ್ಲಿ ಒಂದು ಹೊಸ ರಾಜಕೀಯ ಪಕ್ಷದ ಆಯಾಮವನ್ನು ಕರ್ನಾಟಕದ ಜನರ ಮುಂದೆ ತಗೊಂಡು ಬರ್ತಾ ಇದ್ದೀವಿ ಅಂತ. ಆವರೇಜ್ ಆಗಿ ಅಲ್ಲಿ ಮೆಸೇಜ್ ಹಾಕಿದವರೆಲ್ಲ, ಕಮೆಂಟ್ಸ್ ಹಾಕಿದವರೆಲ್ಲ ಇಲ್ಲ ವೆಲ್ಕಮ್ ಮಾಡಿ ಬನ್ನಿ, ಒಂದು ಬದಲಾವಣೆ ಬೇಕಾಗಿದೆ. ಆಮೇಲೆ ಕರ್ನಾಟಕದಲ್ಲಿ ಒಂದು ಹೊಸ ರಾಜಕೀಯ ವ್ಯವಸ್ಥೆ ಅಥವಾ ಆಯಾಮ ಬೇಕಾಗಿದೆ ಅನ್ನೋದಕ್ಕೆ ಉತ್ತರ ನನ್ನನ್ನೇನು ಕೇಳಬೇಕಾಗಿಲ್ಲ. ನನಗೆ ಯಾರ್ಯಾರು ಫೇಸ್ಬುಕ್ ನೋಡ್ತಾ ಇದ್ದೀರಾ, ಕೀಪಿಂಗ್ ಅ ಪಾರ್ಟಿ ಅಸೈಡ್, ನೀವು ಯಾವ ಪಾರ್ಟಿಗೆ ನಾವು ಓಟ್ ಹಾಕ್ಕೊಳ್ಳಿ, ನನಗೊಂದು ವಿಚಾರ ಹೇಳಿ, ಭ್ರಷ್ಟಾಚಾರವಿಲ್ಲದ ಯಾವುದಾದ್ರೂ ಸರ್ಕಾರಿ ಇಲಾಖೆ ಕರ್ನಾಟಕದಲ್ಲಿ ಇದೆಯಾ? ನೀವು ಪಾಣಿ ತಗೊಳಕ್ಕಾಗಿರ್ಬೋದು, ನಿಮ್ಮ ದಾಖಲೆ ಬದಲಾವಣೆ ಮಾಡೋಕ್ಕಾಗಿರ್ಬೋದು, ಇವತ್ತಿನ ಖಾಸಗಿ ಶಾಲೆಗಳ ಡೊನೇಷನ್ ವಿಚಾರ ಆಗಿರ್ಬೋದು, ಪೊಲೀಸ್ ದಬ್ಬಾಳಿಕೆ ಆಗಿರ್ಬೋದು, ಬ್ರುಟಾಲಿಟಿ ಪ್ರೊಡ್ಯೂಸ್, ಯಾವುದಾದ್ರೂ ಸ್ಟೇಷನ್ಗೆ ಹೋದ್ರೆ 906 ಸ್ಟೇಷನ್ನು ಕರ್ನಾಟಕದಲ್ಲಿದೆ. ಯಾಕೆ ಹೊಸ ಪಕ್ಷ ಬೇಕು, ಒಂದು ಹೊಸ ನಾಯಕತ್ವ ಬೇಕು, ಒಬ್ಬ ಹೊಸ ಲೀಡರ್ ಬೇಕು. ಏನಕ್ಕೆ ಅಂತಂದ್ರೆ ಇವತ್ತಿರುವಂತ ಇಡೀ ವ್ಯವಸ್ಥೆ 224 MLAಗಳು, ಅವ್ರ ಮಕ್ಕಳು, ಅವ್ರ ವಂಶ, ಅವ್ರ ಪಕ್ಷಕ್ಕೆ ಸೇವೆ ಮಾಡೋದು ಬಿಟ್ರೆ ಕರ್ನಾಟಕದ ಸಾಮಾನ್ಯ ಜನರಿಗೆ ಯಾವುದಾದ್ರೂ ಇಲಾಖೆ, ಯಾವುದಾದ್ರೂ IAS, ಯಾವುದಾದ್ರೂ IPS, ಯಾವುದಾದ್ರೂ ಸ್ಟೇಷನ್ ಇನ್ಸ್ಪೆಕ್ಟ್ರು ಸಹ ನೀವೊಂದು ಸ್ಟೇಷನ್ಗೆ ಹೋದ್ರೆ ಕನಿಷ್ಠ ಪಕ್ಷ ನಿಮಗೆ ಚೇರ್ ಹಾಕಿ ಕುಂಡ್ರಿಸಿ ಏನಾಗಬೇಕು ಅಂತ ಕೇಳೋ ಅಂತ ಒಂದು ಪೊಲೀಸ್ ಸ್ಟೇಷನ್ ಇದ್ರೆ ಖಂಡಿತವಾಗಿ ನಾನು ಈ ಒಂದು ಹೊಸ ಪಕ್ಷನ ಅನೌನ್ಸ್ ಮಾಡೋದೇ ಆಗಿರ್ಬೋದು, ಅಥವಾ ನಾನೇನೋ ಲೀಡರ್ ಆಗಬೇಕು ಅಂತ ಹೊರಟಿರೋದೇ ಆಗಿರ್ಬೋದು, ಬಿಟ್ಟು ಬಿಡ್ತೀನಿ. ನಾನು ಆವಾಗ ಅಲ್ಲಿ ನೋಡಿದೆ, ಹೊಸ ಪಕ್ಷನ ಅನೌನ್ಸ್ ಮಾಡ್ತಾ ಇದ್ದೀವಿ, ನಿಮ್ಮ ಮುಂದೆ ತರ್ತಾ ಇದ್ದೀವಿ ಅಂತಂದ್ರೆ ಅವನು BJP ಸಾಂಬಾರ್ಗೆ ನಕ್ಕೊಂಡು ಹಾಕಿದ. ಈಗ ಸಾಂಬಾರ್ಗೆ, ಪ್ರಶಾಂತ್ ಸಾಂಬಾರ್ಗೆ ಅಂತವ್ರಿಗೆ ಯಾರಿಗೋ, ಯಡಿಯೂರಪ್ಪನ್ಗೋ ಅಥವಾ ಯಡಿಯೂರಪ್ಪನ ಮಕ್ಕಳಿಗೋ BJPಯವ್ರಿಗೋ ಒಂದು ಫೋನ್ ಹಾಕಿ ಕೆಲಸ ಮಾಡಿಸ್ಕೊಂತಾರೆ. ನಾವು ಇಲ್ಲಿ ಹೊಸ ಪಕ್ಷ ತರ್ತಾ ಇರೋದು, ಹೊಸ ಒಂದು ರಾಜಕೀಯ ಆಲ್ಟರ್ನೇಟಿವ್ ತರ್ತಾರೆ. ನಾನು ಹೊಸ ಪಕ್ಷ ಅಂತ ಎಲ್ಲೂ ಹೇಳಲ್ಲ. ಯಾಕೆ ಅಂದ್ರೆ ಕರ್ನಾಟಕದಲ್ಲಿ ಆಗಲೇ ಒಂದು 170 ರಿಜಿಸ್ಟರ್ಡ್ ಪಕ್ಷಗಳಿದೆ. ಪಕ್ಷಗಳಿಗೆ ಏನು ಕೊರತೆ ಇಲ್ಲ. ಅವಾಗಲೇ ಯಾರೋ ಹೇಳೋದು, ಸರ್ KRS ಪಕ್ಷ ಇದೆ, ಉಪೇಂದ್ರದ ಪ್ರಜಾಕೀಯ ಇದೆ, ಸಂತೋಷ. ಬಟ್ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ಈ 3 ಪಕ್ಷಗಳಿಗೆ ತೊಡೆ ತಟ್ಕೊಂಡು ನಿಲ್ಸಿ ಗೆಲ್ಲಿಸ್ಕೊಂಡ್ಬಂದು ನಿಮ್ಗಳಿಗೆ ಸೇವೆ ಮಾಡಿ ಅಥವಾ ನಿಮ್ಗೆ ಸರ್ವಿಸ್ ಮಾಡೋ ಅಂತ ಒಬ್ಬ ಲೀಡರ್ ನಿಜವಾಗ್ಲೂ ಇದನ್ನ ನನಗೆ ಗೊತ್ತಿಲ್ಲ. ಯಾರೋ ಬಿರಿಯಾನಿ ತಗೊಂಡೋಗ್ತಾ ಇದ್ರೆ PC ನ ಅಟ್ಟಿಸ್ಕೊಂಡು ಹೋಗಿ ವಿಡಿಯೋ ಮಾಡಿದ್ರೆ ಬದಲಾವಣೆ ಖಂಡಿತ ಆಗಲ್ಲ. ಯಾವುದೇ ಲೆವೆಲ್ ಅಲ್ಲಿ ಅವನು IAS ಆಗಿರ್ಬೋದು, IPS ಆಗಿರ್ಬೋದು, ಡೆಪ್ಯೂಟಿ CM ಆಗಿರ್ಬೋದು, ಒಬ್ಬ CM ಆಗಿರ್ಬೋದು, ಒಬ್ಬ ಚೀಫ್ ಸೆಕ್ರೆಟರಿ ಆಗಿರ್ಬೋದು, ಒಬ್ಬ DGP ಆಗಿರ್ಬೋದು, ಏನೇ ಸಮಸ್ಯೆ ಮಾಡಿದ್ರು, ಏನೇ ಭ್ರಷ್ಟಾಚಾರ ಮಾಡಿದ್ರು ಪ್ರಶ್ನೆ ಮಾಡುವಂತ ಒಂದು ವ್ಯಕ್ತಿತ್ವ ಕರ್ನಾಟಕಕ್ಕೆ ಅವಶ್ಯಕತೆ ಇದೆ. ಮಾಡಬೇಕಾದಂತ ಅವಶ್ಯಕತೆ ಕರ್ನಾಟಕದಲ್ಲಿ ಖಂಡಿತವಾಗಿ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಜನ ಸುಖವಾಗಿದ್ರೆ ಮತ್ತೆ ಈ ಭ್ರಷ್ಟಾಚಾರ ಯಾಕೆ ನಡೀತಾ ಇದೆ? ಬೆಲೆ ಏರಿಕೆ ಯಾಕೆ? ಜನರಿಗೆ ಬೆಲೆ ಏರಿಕೆ ಓಕೆನಾ? ಜನರಿಗೆ ಬೆಲೆ ಏರಿಕೆ ಏನ್ ನಡೀತಾ ಇದೆ ಅದ್ರ ಬಗ್ಗೆ ನಿಮ್ಗೆ ಯಾರಿಗೂ ತಕರಾರು ಇಲ್ವಾ? ಭ್ರಷ್ಟಾಚಾರದ ಬಗ್ಗೆ ತಕರಾರು ಇಲ್ವಾ? 2.25 ಲಕ್ಷ ಸರ್ಕಾರಿ ನೌಕರರಿಗೆ ಖಾಲಿ ಹೊಡಿತಾ ಇದೆ. ಏನೋ ಬೆಳಗಾಮಲ್ಲಿ ಧಾರವಾಡಲ್ಲಿ ನಮ್ಮ ಕೆಲಸ ಕೊಡುವಂತ ಏನೋ ಹೊಡಿಕೊಲ್ಲ ಪ್ರೊಟೆಸ್ಟ್ಗಳನ್ನ ಮಾಡಿದ್ರು. ಕಬ್ಬು ಬೆಳೆಗಾರರು ನಮಗೆ ಬೆಲೆ ಕೊಡಿ ಅಂತೇಳಿ ಪ್ರೊಟೆಸ್ಟ್ ಮಾಡಿದ್ರು. ಕಬ್ಬು ಬೆಳೆಗಾರರು 4 ತಿಂಗಳಿಂದ ಹೆಚ್ಚು ಕಮ್ಮಿ 1.5 ತಿಂಗಳು ನಮ್ಗೆ ಬೆಲೆ ಕೊಡಿ ಅಂತಂದ್ರು. ಕರ್ನಾಟಕದ 11,000 ಹೊಡಿಕೊಲ್ಲ ಕೆರೆಗಳನ್ನ ನುಂಗಿ ತಿಂದಾಕಿದ್ದಾರೆ. ಬೆಂಗಳೂರಲ್ಲಿ 1250 ಕೆರೆಗಳನ್ನ ನುಂಗಿ ತಿಂದಾಕಿದ್ದಾರೆ. ಸರ್ಕಾರಿ ಜಗಳನ್ನ ತಿಂದಾಕಿದ್ದಾರೆ. ಇವತ್ತು ಯಾವುದೇ ಸರ್ಕಾರಿ ಹೊಡಿಕೊಲ್ಲ ಕಚೇರಿಗೆ ಹೋಗಿ ನೀವು ಲಂಚ ಕೊಟ್ಟಿಲ್ಲ ಅಂದ್ರೆ ಕೆಲಸ ಆಗಲ್ಲ. ನೀವು ಓಡಾಡೋಂಥ ರೋಡ್ಗಳು ಕಿತ್ತೋಗಿದೆ. ನೀವು ಬೆಂಗಳೂರೇ ಅಂತಲ್ಲ, ಯಾವುದೇ ಸಿಟಿಗೆ ಹೋಗಿ ಕಸ ಅನ್ನೋದು ರಸ್ತೆ ಮೇಲೆ ಸಿಗುತ್ತೆ, ರಸ್ತೆನಲ್ಲಿ ಗುಂಡಿಗಳು ಸಿಗುತ್ತೆ. ನೀವು ಕಟ್ಟಿರೋಂಥ ಟ್ಯಾಕ್ಸ್ ಆಗಿರ್ಬೋದು, ನೀವು ಹಾಕಿರೋ ಓಟ್ಗಳಾಗಿರ್ಬೋದು, ಅವರು ಅವ್ರ ಸೀಟ್ ಕೆಳಗಡೆ ಹಾಕೊಂಡು ಅವ್ರು ಆರಾಮಾಗಿ ಮಜಾ ಮಾಡುವಂತ ಪರಿಸ್ಥಿತಿ ಮಾಡಿಟ್ಟಿದ್ದಾರೆ. ವಿ ಡೋಂಟ್ ನೋ ಲೈಕ್ ಇವತ್ತಿನ ರಾಜಕೀಯ ಪರಿಸ್ಥಿತಿನಲ್ಲಿ ಜನರ ಪರಿಸ್ಥಿತಿ ಏನು ಅಂತ. ನನಗೆ ದಿನಕ್ಕೆ 1,000 2,000 ಮೆಸೇಂಜರಲ್ಲಿ ನನಗೆ ಸಹಾಯ ಮಾಡಿ ನಾವು ಎಷ್ಟು ಜನಕ್ಕೆ ಅಂತ ಏನಂತ ಸಹಾಯ ಮಾಡಕ್ಕಾಗುತ್ತೆ? ಯಾಕೆ ಅಂತಂದ್ರೆ ಸಹಾಯ ಮಾಡುವಂತ ಪರಿಸ್ಥಿತಿ ಯಾಕಿದೆ ಕರ್ನಾಟಕದಲ್ಲಿ ಅಂತಂದ್ರೆ ದರ್ ಇಸ್ ಸಮ್ ಇಂಟರ್ನೆಟ್ ಪ್ರಾಬ್ಲಮ್.
ಏನಕ್ಕಿದೆ ಅಂತಂದ್ರೆ, ಗೆದ್ದು ಬಂದಿರ ನೀವು ಓಟ್ ಹಾಕಿರುವಂತ ಸರ್ಕಾರಗಳು ಯಾರೂ ಕೂಡ ನಿಮಗೆ ಕೆಲಸ ಮಾಡ್ತಾ ಇಲ್ಲ, ಬದಲಿಗೆ ಲೂಟಿ ಮಾಡ್ತಾ ಇದ್ದಾರೆ. ಪ್ರಾಜೆಕ್ಟ್ ಅನ್ನೋ ಹೆಸರುಗಳಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡ್ತಾ ಇದ್ದಾರೆ. ಟಾರ್ ಹಾಕೋ ಅನ್ನೋ ಹೆಸರಲ್ಲಿ ಗುಂಡಿಗಳು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆಡಳಿತ ಅನ್ನೋ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಪೊಲೀಸ್ ಅವರನ್ನ ಬಳಸಿ ನಿಮ್ಮ ಮೇಲೆ ಸುಳ್ಳು ಕೇಸುಗಳನ್ನ ಹಾಕ್ತಾರೆ, ರೌಡಿ ಶೀಟರ್ಗಳನ್ನ ಓಪನ್ ಮಾಡ್ತಾರೆ. ಒಬ್ಬ ಸಾಮಾನ್ಯ ಮನುಷ್ಯ ಸ್ಟೇಷನ್ಗೆ ಹೋದ್ರೆ ಕೂತ್ಕೊಳ್ಳಿ, ಚೇರ್ ಹಾಕೊಂಡು ಕೂತ್ಕೊಳ್ಳಿ ಅಂತ ಹೇಳೋ ಅಂತ ವ್ಯಕ್ತಿ ಕರ್ನಾಟಕದ ಯಾವುದೇ ಕನಿಷ್ಠ ಹೋಗ್ಲಿ, ಯಾವ್ದನ್ನ ಸ್ಟೇಷನ್ಗೆ ಹೋದ್ರೆ ನಿಮ್ಮನ್ನ ಕೂತ್ಕೊಳ್ಳಿ ಅಂತ ಹೇಳ್ತಾರ? ಖಂಡಿತ ಹೇಳಲ್ಲ. ನೀವು ಅಲ್ಲಿ ಕೈ ಕಟ್ಕೊಂಡು ನಿಂತ್ಕೊಬೇಕೇ ಹೊರತು ಖಂಡಿತವಾಗಿ ಅವ್ರು ಯಾರು ನಿಮ್ಮನ್ನ ಯಾರು ಕೂತ್ಕೊ ಅಂತ ಹೇಳಲ್ಲ. ಕರ್ನಾಟಕದಲ್ಲಿ ನಮಗನ್ಸಿರೋ ಪ್ರಕಾರ ದೊಡ್ಡ ಮಟ್ಟದಲ್ಲಿ ಒಂದು ರಾಜಕೀಯ ಆಲ್ಟರ್ನೇಟಿವ್ ಬೇಕಾಗಿದೆ. ನೋ ಡೌಟ್ 170-180 ಪಕ್ಷಗಳಿದೆ. ಪ್ರಜಾಕೀಯತರ, KRS, BSP ಬಟ್ ಅಲ್ಟಿಮೇಟ್ ಆಗಿ ಒಂದು ಗಟ್ಟಿಯಾಗಿ ನಿಂತು ಈ ಪಕ್ಷಗಳ ವಿರುದ್ಧ ಒಂದು ಬದಲಾವಣೆ, ರಾಜಕೀಯವಾಗಿ, ಆಡಳಿತವಾಗಿ, ಆಮೇಲೆ ಜನರ ನೋವು ಆ ರಾಜಕೀಯ ಪಕ್ಷದ ನಿಲುವಾಗಿರ್ಬೇಕು. ಎಲ್ಲಿವರೆಗೂ ರಾಜಕೀಯ ಪಕ್ಷದ ನಿಲುವಾಗಿರಲ್ಲ, ಕಾನ್ಫಿಡೆನ್ಸ್ ಇರಬೇಕು. ಆಮೇಲೆ ನಾನು ಗೆದ್ದಿಸ್ಕೊಂಡ್ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅಂತ ಇದ್ರೆ ಮಾತ್ರ ಪಕ್ಷ ಇಟ್ಕೊಂಬೇಕೆ ಹೊರತು ಸುಮ್ಮನೆ ನಾನು ರಾಜಕೀಯ ಪಕ್ಷ ಮಾಡ್ಕೊಂಡಿದ್ದೀನಿ, ಅಲ್ಲೆಲ್ಲೋ ಒಂದು 4 ಜನ ಪೊಲೀಸವ್ರನ್ನ ಹಿಡ್ಕೊಂತೀನಿ, ಅಲ್ಲಿ ಯಾರೋ PC ಹಿಡ್ಕೊಂತೀನಿ, ಇಲ್ಲಿ ಯಾರೋ PDO ಹಿಡ್ದಾಕ್ತೀನಿ, ನಾನೇನೋ ಮಾಡ್ತೀನಿ, ಖಂಡಿತವಾಗಿ ಬದಲಾವಣೆ ಆಗಲ್ಲ. ಬದಲಾವಣೆ ಮಾಡಬೇಕು ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಈ ರಾಜಕೀಯವಾಗಿ ಜನರನ್ನ ರೀಚ್ ಆಗುವಂತ ಕೆಲಸ ಜನರಿಗೆ ಅನಿಸ್ಬೇಕು. ಈ ಒಂದು ರಾಜಕೀಯ ಪಕ್ಷ ಇನ್ನು ನಾನು ಸೇರ್ಕೊಂಡ್ರೆ ಅಥವಾ ನಾನು ಓಟ್ ಹಾಕಿದ್ರೆ ಕರ್ನಾಟಕದಲ್ಲಿ ಬದಲಾವಣೆ ಆಗುತ್ತೆ ಅಂದ್ರೆ ಖಂಡಿತ 100 ಪಕ್ಷ ಇದೆ. ತೆಗೆದು ನೋಡಿ ಬೇಕಾರೆ. ನಾನು 2019ರಲ್ಲಿ ಚುನಾವಣೆ ನಿಂತ್ಕೊಂಡಿದ್ದೆ. ಬೆಂಗಳೂರು ನಾರ್ತ್ಗೆ ಗೆದ್ದವನು ಸದಾನಂದ ಗೌಡ, 2ನೇ ಪ್ಲೇಸು ಕೃಷ್ಣ ಬೈರೇಗೌಡ, 3ನೇ ಪ್ಲೇಸ್ ಅಲ್ಲಿ 8,500 ಓಟ್ ಕೊಟ್ರು ನನ್ಗೆ. ನಾನೇನಲ್ಲಿ ಗೆದ್ದುಬಿಟ್ಟೆ ಅಂತ ಹೇಳ್ತಾ ಇಲ್ಲ ನೋಡಿ. ಜನ ಇಷ್ಟಪಡೋದು ಬೇರೆ, ಉಪೇಂದ್ರನ ನಾನು ಇಷ್ಟಪಡೋದು ಬೇರೆ, ಓಟ್ ಹಾಕೋದು ಬೇರೆ. ಈಗ ಜನ ಓಟ್ ಹಾಕಿದ್ರೆ ಮಾತ್ರ, ಜನರ ಓಟನ್ನ ನಾವು ರೀಚ್ ಆದ್ರೆ ಮಾತ್ರ ಕರ್ನಾಟಕದಲ್ಲಿ ಬದಲಾವಣೆ ಮಾಡಬಹುದೇ ಹೊರತು ಇಲ್ಲ ನಾನೊಂದು ರಾಜಕೀಯ ಪಕ್ಷ ಕಟ್ಟಿದ್ದೀನಿ ಗುರು, ನಾನು ರಾಜಕೀಯ ಪಕ್ಷಕ್ಕೆ ಅಧ್ಯಕ್ಷ ನಾನಂತಂದ್ರೆ ಖಂಡಿತವಾಗಿ ಇನ್ನೂ ಒಂದು 100 ವರ್ಷ ಬೇಕಾದ್ರೆ ಹಂಗೇ ಹೇಳ್ಕೊಂಡು 1000 ಓಟು 500 ಓಟ್ ತಗೊಂಡು ಅದೇ ರೀತಿ ಜೀವನ ಮಾಡಬೇಕು. ಒಂದು ಖಡಕ್ ಆದಂತ ಲೀಡರ್ಶಿಪ್ ಕರ್ನಾಟಕದಲ್ಲಿ ಒಂದು ರಾಜಕೀಯ ಪಕ್ಷದ ಹೆಸರಿನಲ್ಲಿ ಬೇಕಾಗಿದೆ. ಈ 3 ಪಕ್ಷಗಳನ್ನ ಎದುರಾಕೊಂಡು ಚುನಾವಣೆಯಲ್ಲಿ ಗೆಲ್ಲೋದಿದೆಯಲ್ಲ, ಅದು ಅಷ್ಟು ಈಸಿ ಮಾತಲ್ಲ. ಆಮೇಲೆ ಇಷ್ಟೆಲ್ಲ ಆದ್ಮೇಲೂ ನನಗೊತ್ತಿರೋ ಸತ್ಯ ಏನು ಅಂತಂದ್ರೆ, ಈ 3 ಪಕ್ಷಗಳನ್ನ ಎದುರಾಕೊಂಡು ಗೆಲ್ಲುವಂತ ಒಂದು ಸಾಮರ್ಥ್ಯ ಇದೆಯಲ್ಲ, ಇಟ್ ಈಸ್ ನಾಟ್ ಎ ಈಸಿ ಟಾಸ್ಕ್. ಅದಕ್ಕೆ ಜನಗಳ ಬೆಂಬಲ ಬೇಕಾಗಿದೆ, ಹಣದ ಬೆಂಬಲ ಬೇಕಾಗಿದೆ. ತಾಲೂಕು ಹಳ್ಳಿನಲ್ಲೂ ದೊಡ್ಡ ನೆಟ್ವರ್ಕ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಬೇಕಾಗತ್ತೆ, ಕನೆಕ್ಟ್ ಮಾಡ್ಬೇಕಾಗತ್ತೆ, ಜನರ ಸಮಸ್ಯೆಗಳ ಏನಂತ ಕ್ರೋಢೀಕರಿಸಬೇಕಾಗತ್ತೆ. ಮುಂದಿನ ಚುನಾವಣೆಗಳಲ್ಲಿ ನಮ್ಮ ಪಕ್ಷ ಗೆದ್ದು ಬಂದ್ರೆ ಏನು ಬದಲಾವಣೆ ಮಾಡ್ತೀವಿ ಅಂತ ಜನರಿಗೆ ಹೇಳ್ಬೇಕಾಗತ್ತೆ. ಹೇಳಿ ಆ ನಂಬಿಕೆಯನ್ನ ತರಿಸಿ ಈ 3 ಪಕ್ಷಗಳಿಗೆ ಡಿವೈಡ್ ಆಗಿರೋ ಓಟ್ಸ್ ಏನಿದೆ ಅದು ಒಂದು ಹೊಸ ರಾಜಕೀಯ ಶಕ್ತಿಗೆ ತರಬೇಕು ಅಂತಂದ್ರೆ ಸಾಕಷ್ಟು ಸಾಹಸ ಮಾಡ್ಬೇಕಾಗತ್ತೆ. ಯಾರೋ ಹೇಳಿದ್ರು ಸರ್ ಅಲ್ಲಿ ವಿಜಯ್ ಮಾಡಿದಾನೆ. ವಿಜಯ್ ಮಾಡಕ್ ಮುಂಚೆನೆ ಕರ್ನಾಟಕದಲ್ಲಿ ಕಳೆದ 1.5-2 ವರ್ಷದಿಂದ ಒಂದು ಆಲ್ಟರ್ನೇಟಿವ್ ಬೇಕು. ನಾನು ಬಿಗ್ ಬಾಸ್ ಹೋದಾಗಿಂದ ಇದನ್ನೇ ಹೇಳ್ತಾ ಇರೋದು. ಬಿಗ್ ಬಾಸ್ ಅಲ್ಲೂ ಇದನ್ನೇ ಹೇಳಿದೆ. ಬಿಗ್ ಬಾಸ್ ಸ್ಟೇಜ್ ಮೇಲೂ ಸಹ ಆದ್ರೆ ಕರ್ನಾಟಕದಲ್ಲಿ ಒಂದು CM ಆಗಬೇಕು, ಬದಲಾವಣೆ ತರಬೇಕು. ನಮ್ಗೆ ಯಾರಿಗೋ ಕುರ್ಚಿ ಬಿಸಿ ಮಾಡಕ್ಕೋಸ್ಕರನೋ ಅಥವಾ ನಾನು ಒಂದು ಪಕ್ಷದಲ್ಲಿ ಇದ್ದೀನಿ ನಾನು ಒಂದು CM ಆಗ್ಬೇಕು ಅನ್ನೋ ನಮ್ಗೆ ಯಾವ್ದು ಖುಷಿ ಇಲ್ಲ. ಇವ್ರು ಯಾರು 3 ಪಕ್ಷದಲ್ಲಿರೋರು ಯಾರೂ ಕೂಡ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ರೋಗ ಕನಿಷ್ಠ 30-32 ಜಿಲ್ಲೆಗಳಿದೆ. ಒಂದು ಜಿಲ್ಲೆಗೆ ಒಂದು ಹೈಟೆಕ್ ಆಸ್ಪತ್ರೆ ಸಹ ಇಲ್ಲ. ಕರ್ನಾಟಕದಲ್ಲಿರುವಂತಹ ಆಸ್ಪತ್ರೆಗಳ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ. ಕರ್ನಾಟಕದಲ್ಲಿರುವ 40,000 ಶಾಲೆಗಳು ಸೋರ್ತಾ ಇದೆ, ಬಿದ್ದೋಗ ಪರಿಸ್ಥಿತಿ ಇದೆ. ಟೀಚರ್ಗಳಿಲ್ಲ, ಆಸ್ಪತ್ರೆಗಳಲ್ಲಿ ಡಾಕ್ಟರ್ ಇಲ್ಲ, ಡಾಕ್ಟರ್ ಇದ್ರೆ ಕಾಂಪೌಂಡರ್ಗಳಿಲ್ಲ, ಕಾಂಪೌಂಡರ್ಗಳಿದ್ರೆ ಪ್ಯಾರಾಮೆಡಿಕಲ್ ಸ್ಟಾಫ್ ಇಲ್ಲ. ಎಲ್ಲ ಇತ್ತು ಅಂತಂದ್ರೆ ಅಲ್ಲಿ ಕಾದ್ಕೊಂಡು ಯಾವ ಪರಿಸ್ಥಿತಿನೂ ಸರಿ ಇಲ್ಲ. ಸರ್ಕಾರದ ಎಲ್ಲಾ ಸವಲತ್ತುಗಳು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ, ಅದು PDO ಆಗಿರ್ಬೋದು, ತಹಸೀಲ್ದಾರ್ ಆಫೀಸರ್ ಆಗಿರ್ಬೋದು, DC ಕಚೇರಿ ಆಗಿರ್ಬೋದು, ಒಬ್ಬ ಪೊಲೀಸ್ ಸ್ಟೇಷನ್ ಇಂದ ಹಿಡಿದು ಪ್ರಿನ್ಸಿಪಲ್ ಸೆಕ್ರೆಟರಿ ಆಫೀಸ್ ವರ್ಗು ನೀವು ಲಂಚ ಕೊಟ್ಟಿಲ್ಲ ಅಂತಂದ್ರೆ ಕೆಲಸ ಆಗಲ್ಲ. ಈ ಕೆಲಸ ಆದಂತ ಪರಿಸ್ಥಿತಿ ಈಗ ಯಾರಲ್ಲಿ ಹಾಕಿದ ಸರ್, ಯಾರೋ ಸೈಯದ್ ಅಂತಾನೆ, ಯಾರೋ
ಸರ್ ಕಾಂಗ್ರೆಸ್ ಪಕ್ಷ ಇದೆ ಅಂತ. ಈಗ ಮುಸಲ್ಮಾನರಿಗೆ ಪಾಪ ಬೇರೆ ದಾರಿ ಇಲ್ಲ, ಅವ್ರಿಗೆ JDS ಹೋಗಕ್ಕಾಗಲ್ಲ, ಕಾಂಗ್ರೆಸ್ ಬಿಟ್ಟು ಬೇರೆ ಎಲ್ಲೋ ಅವ್ರಿಗೆ ವೋಟ್ ಮಾಡಕ್ಕಾಗಲ್ಲ, ಬಿಜೆಪಿ ಅವ್ರಿಗೆ ಅವ್ರು ಬೇಕಾಗಿಲ್ಲ. ಇದು ಅತಂತ್ರ ಪರಿಸ್ಥಿತಿ, ಮುಸಲ್ಮಾನರ ಅತಂತ್ರ ಪರಿಸ್ಥಿತಿ. ನಾವು ಮುಂಚೆ ಅದೇ ರೀತಿ ಅನ್ಕೊಂಡಿದ್ರೆ ಬಿಜೆಪಿಗೆ ಕಾಂಗ್ರೆಸ್ ಆಲ್ಟರ್ನೇಟಿವ್ ಅಂತ. ಬಟ್ ಕಳೆದ 3.5 ವರ್ಷದ ಕಾಂಗ್ರೆಸ್ಸಿನ ಆಡಳಿತ ನೋಡ್ಬಿಟ್ಟು ವಾಂತಿಗೆ ಬರುತ್ತೆ, ವಾಕರಿಕೆ ಬರುತ್ತೆ, ಭ್ರಷ್ಟಾಚಾರ ತುಂಬಿ ತುಳುತ್ತಾ ಇದೆ, ಜನರ ನೋವು ಬಗ್ಗೆ ಅವರಿಗೆ ಅರಿವಿಲ್ಲ. ಕರ್ನಾಟಕಕ್ಕೆ ಒಂದು ಆಲ್ಟರ್ನೇಟಿವ್ ಬೇಕು ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ವಿ ಆರ್ ಥಿಂಕಿಂಗ್, ವಿ ಆರ್ ವರ್ಕಿಂಗ್. ಒಂದು ಹೊಸ ರಾಜಕೀಯ ಆಯಾಮವನ್ನ, ಒಂದು ಹೊಸ ರಾಜಕೀಯ ಆಲ್ಟರ್ನೇಟಿವ್ ಅನ್ನ ಕರ್ನಾಟಕದಲ್ಲಿ ತಂದೆ ತರ್ತೀವಿ. ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ಇಟ್. ಅದ ಅವಶ್ಯಕತೆ ಇದೆ. ಏನಕ್ಕೆ ಅವಶ್ಯಕತೆ ಇದೆ ಅಂತಂದ್ರೆ, ಸಾಮಾನ್ಯ ಜನರ ಎಲ್ಲೂ ಹೋದ್ರೂ ಕೂಡ ಲಂಚ ಕೊಡದೆ ಕೆಲಸ ಆಗ್ತಾ ಇಲ್ಲ. ತುಂಬಿ ತುಳುಕುತ್ತಾ ಇರುವಂತ, ಕಸದಿಂದ ತುಂಬಿ ತುಳುಕ್ತಾ ಇರುವಂತ ರೋಡ್ಗಳು, ಕಿತ್ತೋಗಿರೋ ರೋಡ್ಗಳು, ಲಂಚ ಇಲ್ಲದೆ ಕೆಲಸ ಆಗದಿರುವಂತ ಸರ್ಕಾರಿ ಕಚೇರಿಗಳು. ಆಮೇಲೆ ನಮಗೇನು ಈ ಸತಿ ಲಾಸ್ಟ್ ಟೈಮ್ ಬಿಜೆಪಿಗೆ ಓಟ್ ಹಾಕ್ತಾರೆ, ಈ ಸತಿ ಬಿಜೆಪಿನ ವಿರೋಧ ಮಾಡ್ಕೊಂಡು ಕಾಂಗ್ರೆಸ್ಗೆ ಹಾಕವ್ರೆ, ನೆಕ್ಸ್ಟ್ ಟೈಮ್ ದಳಕ ಹಾಕ್ತಾರೆ. ಈ ಮೂರು ಪಾರ್ಟಿಗಳಲ್ಲಿ ಒಂದಂತೂ ನಿಜ, ಅಧಿಕಾರ ಎಲ್ಲೂ ಹೋಗಲ್ಲ. ಅಕಸ್ಮಾತ್ ನಾನು ಅಧಿಕಾರದಲ್ಲಿ ಇರ್ತೀನಿ ಅಥವಾ ವಿರೋಧ ಪಕ್ಷದಲ್ಲಿ ಇರ್ತೀನಿ, ಬಟ್ ನಮಗ್ ಬರೋದು ಬರ್ತಾ ಇರ್ತದೆ, ನಾವು ಚೆನ್ನಾಗೇ ಇರ್ತೀವಿ. 1000 ಕೋಟಿ ಡಿಕ್ಲೇರ್ ಮಾಡಿದ್ದಾರೆ. ನಿಮ್ಮ ಜೇಬುಗಳಲ್ಲಿ ಯಾರ ಹತ್ರ ಆದ್ರೂ ಸಾಮಾನ್ಯ ಜನ, ನನಗೆ ಗೊತ್ತಿಲ್ಲ, ಹೊಟ್ಟೆ ತುಂಬಿದವರು, ಪೆನ್ಷನ್ ಬರ್ತಾ ಇರೋರು, ಬಾಡಿಗೆ ಬರ್ತಾ ಇರೋರು, ತಿಂಗಳಿಗೆ ಒಂದು 5-6 ಲಕ್ಷ ಆಮದಾನಿ ಮಾಡ್ಕೊಂಡ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅದು ಬಿಟ್ಟು ಸಾಮಾನ್ಯ ಜನರ ಬಳಿ ಖಂಡಿತವಾಗಿ ಅವ್ರ ಜೇಬಲ್ಲಿ, ಅವರ ಬ್ಯಾಂಕ್ ಅಲ್ಲಿ ದುಡ್ಡಿಲ್ಲ. ಆಮೇಲೆ ಬರೋ ಸಂಪಾದನೆ ಒಂದು ವಾರಕ್ಕೆ ಸಾಲಲ್ಲ. ಅವ್ರ ಮಕ್ಕಳಿಗೆ ಫೀಸ್ ಕಟ್ಟಿರಲ್ಲ, EMI ಕಟ್ಟಿರಲ್ಲ, ಸಾಲ ಕಟ್ಟಿರಲ್ಲ, ಕರೆಂಟ್ ಬಿಲ್ ಕಟ್ಟಿರಲ್ಲ, ಬಸ್ ಪಾಸ್ ಇರಲ್ಲ, ಮೆಟ್ರೋ ಪಾಸ್ಗೆ ದುಡ್ಡಿರಲ್ಲ. ಕನಿಷ್ಠ ಬೆಳೆ ಎಷ್ಟೋ ಜನ ಮನೆಯಲ್ಲಿ ಮಕ್ಕಳು ಕುಡಿಲಿಕ್ಕೆ ಹಾಲಿಗೆ ದುಡ್ಡಿರಲ್ಲ. ಇಂಥ ದುರ್ಪುಸ್ತದಿನಲ್ಲಿ ಕರ್ನಾಟಕ ನಡೀತಾ ಇದೆ. ಹೇಳಕ್ಕಾಗಲ್ಲ. ಅವ್ರ ಹತ್ರ ಯಾರಾದ್ರೂ ಈ ಮೊಬೈಲ್ ಇಲ್ಲ, ಈ ರೀತಿ ಅವ್ರು ಯಾರು ಕಮೆಂಟ್ ಹಾಕ್ಲಿಕ್ಕೂ ಆಗೋದಿಲ್ಲ. ನಾನು ಡೋಂಟ್ ಇಮ್ಯಾಜಿನ್ ಇಲ್ಲಿ ಕಮೆಂಟ್ ಹಾಕೋರೆಲ್ಲ ಇದನ್ನೆಲ್ಲ ಅನುಭವಿಸ್ತಾರೆ ಅಂತ ಹೇಳಕ್ಕಾಗಲ್ಲ. ಎಷ್ಟೋ ಜನರ ಬಳಿ ಅವ್ರ ಸ್ಥಿತಿನ ಹೇಳ್ಕೊಳಕ್ಕೆ ಖಂಡಿತವಾಗಿ ಒಂದು ಕಿವಿ ಸಹ ಇಲ್ಲ, ಕೇಳೋರಿಲ್ಲ. ಅಂತ ಪರಿಸ್ಥಿತಿನಲ್ಲಿ ಇವತ್ತಿನ ಜನಸಾಮಾನ್ಯರು ಕೆಲಸ ಮಾಡ್ತಾ ಇದೆ. ಎಸ್ಪೆಷಲಿ ಅನ್ನ ಹಾಕೋ ರೈತನ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ. ಅವರು ಹೋರಾಟ ಮಾಡೋದೇ ಬಿಟ್ಬಿಟ್ರು. ಏನಕ್ಕೆ ಅಂತಂದ್ರೆ ವೇಸ್ಟ್. ಯಾಕೆಂದ್ರೆ ಯಾವನ್ ಬಂದ್ರೂ ಕೂಡ ರೈತರನ್ನು ಉದ್ಧಾರ ಮಾಡಲ್ಲ. ಇವತ್ತಿನ ಯುವ ಜನತೆ ಡ್ರಗ್ಸ್, ಎಲ್ಲಿ ನೋಡಿದ್ರು ಕ್ರೈಮು, ಡ್ರಗ್ಸ್, ಲೂಟಿಕೋರತನ, ಲಂಚಕೋರತನ, ಬರೀ ಇದೇ ತುಂಬಿದೆ. ಹೇಳೋದಲ್ಲ, ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಕಚೇರಿನಲ್ಲಿ ನಿಮ್ಗೆ ಕೆಲಸ ಮಾಡಿಸ್ಕೊಳಕ್ ಆಗಲ್ರಿ, ಒಬ್ಬ PDOನ ಮಾತಾಡ್ಸಕ್ ಆಗಲ್ಲ. ನಿಮ್ಗೆ ಕಾಂಗ್ರೆಸ್, JDS, ಬಿಜೆಪಿನೇ ಬೇಕು ಅಂದ್ರೆ ನಾವು ಯಾರು ಏನು ಮಾಡಕ್ಕಾಗಲ್ಲ. ಖಂಡಿತ ವೋಟ್ ಮಾಡ್ಕೊಳ್ಳಿ. ಬಟ್ ಕರ್ನಾಟಕದಲ್ಲಿ ನಮಗ್ ಬೇಕಾಗಿದೆ, ನಮ್ಮನ್ನು ನಂಬಿರೋರಿಗೆ ಬೇಕಾಗಿದೆ. ಕರ್ನಾಟಕದಲ್ಲಿ ಒಂದು ಪೊಲಿಟಿಕಲ್ ಆಲ್ಟರ್ನೇಟಿವ್ ತರಬೇಕಾಗಿದೆ. ಅದರ ಅವಶ್ಯಕತೆ ಕರ್ನಾಟಕದಲ್ಲಿ ಖಂಡಿತ ಇದೆ. ಅದು ರೈತರ ಸೆಗ್ಮೆಂಟ್ ಆಗಿರ್ಬೋದು, ಇವತ್ತಿನ ಯುವ ಜನತೆ ಆಗಿರ್ಬೋದು. ಅಲ್ರಿ, 40,000 ಶಾಲೆಗಳು ಬಿದ್ದೋಗೋ ಪರಿಸ್ಥಿತಿಲಿದೆ. ಟಾಯ್ಲೆಟ್ಗಳೆಲ್ಲ, ಎಷ್ಟೋ ಜನ ಹೆಣ್ಮಕ್ಳು ಗೌರ್ಮೆಂಟ್ ಶಾಲೆಗೆ ಹೋಗೋ ಹೆಣ್ಮಕ್ಳು ಟಾಯ್ಲೆಟ್ ಇಲ್ಲ ಅಂತ ಶಾಲೆಗೆ ಹೋಗೋದನ್ನೇ, ಕಾಲೇಜ್ಗೆ ಹೋಗೋದನ್ನೇ ಬಿಟ್ಟು ಬಿಡ್ತಾರೆ. ಇವತ್ತು 78 ವರ್ಷ ಸ್ವತಂತ್ರ ಬಂದು ಇವತ್ತು ಕೂಡ ಒಂದು ಸುಸಜ್ಜಿತವಾದಂತ ಒಂದು ಶಾಲೆಗಳನ್ನ ಇವತ್ತಿನ ಬಡ ಜನರಿಗೆ, ಸಾಮಾನ್ಯ ಜನರಿಗೆ ಕೊಡೋದ್ರಲ್ಲಿ ಗೆದ್ದು ಬಂದಂತ ಸರ್ಕಾರಗಳು, ಅದು ಬಿಜೆಪಿ, ಕಾಂಗ್ರೆಸ್, ಎಲ್ಲರೂ ಅಷ್ಟೇ. ಅವ್ರು ಬಂದಿರೋದೆಲ್ಲ ಅಷ್ಟೇನೆ. ಅವರವರ ಆಡಳಿತದಲ್ಲಿ ಕೆರೆಗಳು ಮಾಯ ಆಗಿದೆ, ಸರ್ಕಾರಿ ಜಾಗಗಳು ಮಾಯ ಆಗಿದೆ, ಲೇಔಟ್ಗಳು ಮಾಡಿದ್ದಾರೆ, KDB ಹೆಸರು ಹೇಳ್ಕೊಂಡು ರೈತರ ಜಮೀನ ಕಿತ್ಕೊಂಡು ರಿಯಲ್ ಎಸ್ಟೇಟ್ಗಳು ಮಾಡಿದ್ದಾರೆ, ಸರ್ಕಾರಿ ಜಮೀನುಗಳನ್ನ ನುಂಗಾಕಿದ್ದಾರೆ, ಲೂಟಿ ಮಾಡಿದ್ದಾರೆ. ನೀವು ಕಟ್ಟಿರೋ 4 ಲಕ್ಷ ಕೋಟಿ ತೆರಿಗೆನ ನುಂಗಾಕ್ತಾರೆ, ಹಂಚ್ಕೊಂತಾರೆ ಅವರು. ನೀವ್ ಯಾರು ಕೇಳಕ್ಕಾಗಲ್ಲ. ನಿಮಗೆ ಸುಳ್ಳು ಭಾಷಣ ಮಾಡಿ ನೀವು ಓಟ್ ಹಾಕ್ಸ್ಕೊಂತಾರೆ. ಅಲ್ಟಿಮೇಟ್ ಆಗಿ ಉದ್ಧಾರ ಆಗಿದ್ದು ಏನೂ ಅಲ್ಲ. ಉದ್ಧಾರ ಆಗಬೇಕು ಅಂತಂದ್ರೆ ಲೆಕ್ಕಾಚಾರ ಕೇಳೋ ಅಂತ ಒಂದು ಲೀಡರ್ ಅವಶ್ಯಕತೆ ಇದೆ. ಖಂಡಿತವಾಗಿ ಅವ್ರು ಯಾವಾಗ ಹೇಳಿದ್ರು, ಸರ್ KRS ಪಕ್ಷ ಇದೆ ಸೇರ್ಕೊಳ್ಳಿ ಅಂತ. ನಿಜವಾಗ್ಲೂ KRS ಪಕ್ಷದವ್ರ ಬಗ್ಗೆ, KRS ಪಕ್ಷದ ನಡೆಸ್ತಾ ಇರೋರ ಬಗ್ಗೆ ಗೌರವ ಇದೆ. ನಾಟ್ ನೆಸೆಸರಿ. ನಾವು ಹೇಳಿದ ಮಾತ್ರಕ್ಕೆ ನಾವು ಸೇರ್ಕೊಬೇಕು ಅಂತಲ್ಲ. ಆಲ್ಟರ್ನೇಟಿವ್ ಇರಬೇಕಾದ್ರೆ ನಮ್ಮ ಹತ್ರ ಒಂದು ಆಲ್ಟರ್ನೇಟಿವ್ ಮಾಡ್ತಾ ಇದೀವಿ ಅಂತಂದ್ರೆ, ನಾನು ಯಾವ್ದು ಪಕ್ಷಕ್ಕೆ ಸೇರ್ತೀನಿ ಅಂತಲ್ಲ, ಅಥವಾ ಹೊಸ ಪಕ್ಷ ಕಟ್ತೀವಿ ಅಂತಲ್ಲ. ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ಇನ್ ಎ ಫೋರ್ಸ್. ಬರೀ ಅದು ಪಕ್ಷ ಆಗಿರಬಾರ್ದು. ಜನರಿಗೆ ಒಂದು ಫೋರ್ಸ್ ಆಗಿರ್ಬೇಕು, ಜನರಿಗೆ ಒಂದು ಉತ್ತರ ಆಗಿರ್ಬೇಕು, ಜನರಿಗೆ ಒಂದು ನಂಬಿಕೆ ಆಗಿರ್ಬೇಕು, ಜನರ ಒಂದು ವಿಶ್ವಾಸ ಆಗಿರ್ಬೇಕು. ಆ ಜನರಿಗೆ ಆ ಪಾರ್ಟಿಯಿಂದ ಒಳ್ಳೇದಾಗತ್ತೆ ಅಂತ ಒಂದು ಅನಿಸ್ಬೇಕು. ಆವಾಗ ಮಾತ್ರ ಖಂಡಿತವಾಗಿ ಪೊಲಿಟಿಕಲ್ ಪಾರ್ಟಿ. ಅದರ್ವೈಸ್ 170ಕ್ಕೂ ಹೆಚ್ಚು, ನಾನು 2019 ನಿಂತ್ಕೊಂಡಾಗ ನನಗೆ ಅವತ್ತೇ ಗೊತ್ತಾಗಿದ್ದು, ಕರ್ನಾಟಕದಲ್ಲಿ 170ಕ್ಕೂ ಹೆಚ್ಚು ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟಿ ಇದೆ. ಗೊತ್ತೇ ಆಗಲ್ಲ. ಪೊಲಿಟಿಕಲ್ ಪಾರ್ಟೀಸ್ ಇದೆ, 170ಕ್ಕೂ ಹೆಚ್ಚು ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟೀಸ್ ಇದೆ. ಬಟ್ ಕೆಲಸ ಎಷ್ಟು ಮಾಡ್ತಾ ಇದೆ?
3 ಜನ ಬಿಟ್ರೆ ಮಿಕ್ಕಿದವರೆಲ್ಲ ಡಮ್ಮಿ ಪೀಸ್ಗಳೇ ಆಗ್ಬಿಟ್ಟಿದೆ. ಕಾಟಾಚಾರಕ್ಕೆ ರಿಜಿಸ್ಟರ್ ಮಾಡಿಕೊಂಡು ನಂದು ಒಂದು ಪೊಲಿಟಿಕಲ್ ಪಾರ್ಟಿ ಇದೆ ಅಂತ ಹೊರತು ಖಂಡಿತವಾಗಿ ಪ್ರಶ್ನೆ ಮಾಡುವಂಥದ್ದು, ಒಂದು ಶಕ್ತಿಯನ್ನು ಕ್ರಿಯೇಟ್ ಮಾಡುವಂಥದ್ದು, ಒಂದು ಬದಲಾವಣೆ ಮಾಡುವಂಥದ್ದು. ಆಮೇಲೆ ಡೆಫಿನೆಟ್ಲಿ ತಮಿಳುನಾಡಲ್ಲಿ ವಿಜಯ್ ಗೆದ್ದಿರೋದು ಒಂದು ನಿಜವಾಗ್ಲೂ ಒಂದು ಅಡ್ವಾಂಟೇಜ್. ಇಷ್ಟೆಲ್ಲ ನಾನು ಮಾತಾಡ್ಲಿಕ್ಕೂ ಕೂಡ ಖಂಡಿತವಾಗಿ ನಾನು ಇಷ್ಟು ದಿನ ಕರ್ನಾಟಕದಲ್ಲಿ ಹೇಳ್ತಾ ಇದ್ದೆ, ಒಂದು ಆಲ್ಟರ್ನೇಟಿವ್ ಬೇಕ್ರಿ, ಸಾಮಾನ್ಯ ಜನರಿಗೆ ಒಂದು ಬೇಕಾಗಿದೆ. ಸಾಮಾನ್ಯ ಜನರನ್ನ ನಿಲ್ಲಿಸಿ MLA ಗಳನ್ನ ಮಾಡಬೇಕು, ಮಿನಿಸ್ಟರ್ಗಳನ್ನ ಮಾಡಬೇಕು, CM ಆಗಬೇಕು, ನಮ್ಮ ಕಷ್ಟಗಳನ್ನ ನಿವಾರಣೆ ಮಾಡ್ಕೊಬೇಕು. ರಹೇ ಬಾತ್ ಅದೇ JDS BJP ಅವ್ರಿಗೆ ಓಟ್ ಹಾಕು, ಕೈ ಕಟ್ಕೊಂಡು ಅವ್ರ ಬ್ಯಾನರ್ ಕಟ್ಟು, ಅವ್ರು ಗೆದ್ದಾಗ ಪಟಾಕಿ ಹೊಡಿ, ಅವ್ರು ಕೂಡ ಎಂಜಲ್ ಕಾಸು ಅಥವಾ ಕೆಲಸನ ಮಾಡ್ಕೊಂಡು ಅವ್ರಿಗೆ ಫೇಸ್ಬುಕ್ ಅಲ್ಲಿ ಜೈಕಾರ ಹಾಕು. ಇದು ನನಗೆ ಇಷ್ಟ ಇಲ್ಲ. ಇದು ನನ್ನ ಕೆಲಸನೂ ಅಲ್ಲ. ಈ ತರ ಕೆಲಸ ಮಾಡಕ್ಕೆ ನನ್ಗೆ ಅವಶ್ಯಕತೆನೂ ಇಲ್ಲ, ನನಗೆ ಬೇಡವೂ ಬೇಡ. ಏನಕ್ಕೆ ಅಂತಂದ್ರೆ ಐ ಬಿಲಾಂಗ್ ಟು ಎ ಕಾಮನ್ ಪೀಪಲ್. ನಾನು ಸಾಮಾನ್ಯ ಜನರ ಜೊತೆಲಿ ಇರುವಂತವನು. ಆಮೇಲೆ ನಗೋರು ನಗಲಿ, ನಮಗೇನು ಸಮಸ್ಯೆ ಇಲ್ಲ. ನಗೋರು ಎಷ್ಟೋ ಜನ ನಕ್ಕೊಂಡು ಹಂಗೇ ಹೊಲ್ಟೋಗ್ಬಿಟ್ಟವ್ರೆ. ನಾನು ಹೇಳ್ದಲ್ಲ ಆವಾಗಲೇ ಅವನು ಪ್ರಶಾಂತ್ ಸಾಂಬರ್ಗೆ, ಮಾಜಿ ಬಿಗ್ ಬಾಸ್ ಅವನು ನಕ್ಕಣ. ಈಗ ಪ್ರಶಾಂತ್ ಸಾಂಬರ್ಗಿಗೂ ನಿಮ್ಮ ಸಾಮಾನ್ಯ ಜನರಿಗೂ ಡಿಫ್ರೆನ್ಸ್ ಏನ್ ಗೊತ್ತಾ? ಪ್ರಶಾಂತ್ ಸಾಂಬರ್ಗೆ ಎಲ್ಲ ದೊಡ್ಡವ್ರ ನೆಟ್ವರ್ಕ್ ಅಲ್ಲ ಅವನೇ. ಬೇಕು ಅಂದ್ರೆ ಯಡಿಯೂರಪ್ಪನ್ಗೋ ಅಥವಾ ಯಡಿಯೂರಪ್ಪನ PA ಫೋನ್ ಹಾಕಿ ಕೆಲಸ ಮಾಡ್ಕೊಂತಾನೆ. ಅವನಿಗೆ ಅವನಂತ ರಾಜಕಾರಣಿಗಳಿಗೆ ಅಥವಾ ರಾಜಕಾರಣಿಗಳ ಜೊತೆ ಗುರ್ಸ್ಕೊಂಡ್ರೋ ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ಅಂತ ಪ್ರಶಾಂತ್ ಸಾಂಬರ್ಗೆ ಅಂತವ್ರಿಗೆ ರಾಜಕೀಯ ಪಕ್ಷಗಳ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆ ಇರೋರಿಗೆ ಬಕೆಟ್ ಇಟ್ಕೊಂಡ್ರೆ ಅವರೇ ಕೆಲಸ ಮಾಡ್ಕೊಡ್ತಾರೆ. ಬಟ್ ಎಷ್ಟು ಜನಕ್ಕೆ ಬಕೆಟ್ ಹಿಡಿದು ಕೆಲಸ ಮಾಡಿಸ್ಕೊಳಕ್ಕಾಗತ್ತೆ? ಎಷ್ಟು ಜನಕ್ಕೆ ಸದಾಶಿವಕ್ಕೆ ಹೋಗಿ ಕೈ ಕಟ್ಕೊಂಡು ಅವ್ರು ಕರ್ದಾಗ ನಿಂತ್ಕೊಂಡು ಕೆಲಸ ಮಾಡುವಂತ ಪರಿಸ್ಥಿತಿ ಇದೆ? ಎಷ್ಟು ಜನರು MLA ಮನೆ ಬಾಗ್ಲ ಹತ್ರ ಹೋಗಿ ಕೈ ಕಟ್ಕೊಂಡು ಗಂಟೆಗಟ್ಟಲೆ ನಿಂತ್ಕೊಂಡು ವಾಪಸ್ ಬಂದಿರುವಂತ ಪರಿಸ್ಥಿತಿ ಇದೆ. MLA ಮಿನಿಸ್ಟರ್ ಹೇಳಿದ್ರು ಕೂಡ ಕೆಲಸ ಮಾಡದಂತ ಅಧಿಕಾರಿಗಳು ಇವತ್ತಿದ್ದಾರೆ, ಭ್ರಷ್ಟ ಅಧಿಕಾರಿಗಳಿದ್ದಾರೆ. ಕೆಲಸ ಮಾಡ್ಸಕ್ ಆಗಲ್ಲ, ದುಡ್ಡು ಕೊಟ್ಟಿಲ್ಲ ಅಂದ್ರೆ ಕೆಲಸ ಆಗಲ್ಲ. ಇಂಥ ಪರಿಸ್ಥಿತಿನಲ್ಲಿ ಬದಲಾವಣೆ ಈ ಕರ್ನಾಟಕದಲ್ಲಿ ಬೇಕಾಗಿದೆ. ಒಂದು ಆಲ್ಟರ್ನೇಟಿವ್ ಪಕ್ಷ, ಒಂದು ಆಲ್ಟರ್ನೇಟಿವ್ ಶಕ್ತಿ ಬೇಕಾಗಿದೆ ಅಂತ. ನೀವು ಯಾರು ಬೇಕು ಅನ್ಲಿ ಬೇಡ ಅನ್ಲಿ, ವಿ ಆರ್ ಗೋಯಿಂಗ್ ಟು ಬ್ರಿಂಗ್. ಈ ಕರ್ನಾಟಕದಲ್ಲಿ ನಾನು ಇದು ತರ ಪ್ರಜಾಕೀಯ ತರ ಎಲ್ಲಾ ಪ್ರಜೆಗಳು ಅವರೇ ಮಾಡ್ಕೊಳ್ಳಿ ಅಂತ ಉಪೇಂದ್ರನ್ ತರ ನಾನು ಎಲ್ಲೂ ಕೂಡ ಪಕ್ಷ ತಗೊಂಡು AC ಆಫೀಸಲ್ಲಿ ಕೂತ್ಕೊಂಡು ಖಂಡಿತ ನನಗೆ ಹೇಳುವಂತ ಪ್ರಮೇಯ ಇಲ್ಲ. ನಾವು ಪಕ್ಷನ ತಗೊಂಬಂದ್ರೆ ಬೀದಿಗಿಳಿತೀವಿ, ನಾವು ಪಕ್ಷನ ತಗೊಂಬಂದ್ರೆ ವಿಧಾನಸೌಧದಲ್ಲಿ ಪ್ರಶ್ನೆ ಮಾಡ್ತೀವಿ. ಆಮೇಲೆ ನಾವು ಪಕ್ಷ ತಗೊಂಬಂದ್ರೆ ಸಾಮಾನ್ಯ ಜನರಿಗೆ MLA ಮಾಡಿ ಅವರ ಸಮಸ್ಯೆಗಳನ್ನ ಅವ್ರ ಕೈಯಲ್ಲಿ ಬಗೆಹರಿಸುವಂತ ಒಂದು ಕಾರ್ಯಕ್ಕೆ ಕೈ ಹಾಕ್ತಿವಿ. ನಾಟ್ ನೆಸೆಸರಿ ವಿಜಯ್ ತರ ಎಲ್ಲರೂ ಗೆಲ್ಲಬೇಕು ಅಂತ ಇಲ್ಲ, ಕನಿಷ್ಠ ನಾವು ಪ್ರಯತ್ನ ಮಾಡಬೇಕು ಅಂತ ಕರ್ನಾಟಕದಲ್ಲಿ ಮನ್ಸು ಮಾಡಿದ್ದೀವಿ. ಜೊತೆಲಿ ನಿಲ್ಬಹುದು, ನಗಬಹುದು. ಬಟ್ ಒಂದಂತೂ ನಿಜ, ನಗೋನು ಯಾವತ್ತಾರದು ಒಂದ್ ದಿವಸ ಗೆದ್ದಿದ್ದ ದಿವಸ ಖಂಡಿತವಾಗಿ ನಾನು ಯಾಕಪ್ಪ ನಗದೆ ಅಂತ ಅನ್ಕೊಂತಾನೆ ಹೊರತು. ಬಟ್ ನಾವು ಹೇಳೋದಲ್ಲ, 3 ಬಿಟ್ಟವನೇ ರಾಜಕೀಯಕ್ಕೆ ಬರ್ಬೇಕಾಗಿರೋದು. ನಾವ್ ಎಲ್ಲಾ ಬಿಟ್ಟಿದೀವಿ, ನಾನು 4 ಬಿಟ್ಟಿದ್ದೀನಿ. ನಾನು ಎಲ್ಲಾ ಬಿಟ್ಟು ಈ ರಾಜಕೀಯವನ್ನ ತೊಳಿಲೇಬೇಕು. ಕರ್ನಾಟಕದಲ್ಲಿ ಕಲ್ಮಶ ತುಂಬಿ ತುಳುಕೋಗಿದೆ, ವಾಸನೆ ಬರ್ತಾ ಇದೆ ರೀ. ರಾಜಕೀಯ ಅನ್ನೋದು ವಾಸನೆ ಬರ್ತಾ ಇದೆ. ಎಲ್ಲೂ ಕೂಡ ಸ್ಪಷ್ಟತೆ ಇಲ್ಲ, ಎಲ್ಲೂ ಕೂಡ ಕೆಲಸ ಆಗಲ್ಲ, ಎಲ್ಲೂ ಕೂಡ ಭ್ರಷ್ಟಾಚಾರ ಇಲ್ಲದೆ ಇಲ್ಲ. ಎಲ್ಲಾ ಕಡೆ ಇನ್ಫ್ಲೂಯೆನ್ಸ್ ಮಾಡಬೇಕು, ಹಣ ಕೊಡಬೇಕು. ಹಣ ಕೊಟ್ಟು ಇನ್ಫ್ಲೂಯೆನ್ಸ್ ಮಾಡಂಗಿದ್ರೆ ಮತ್ತೆ ನಾವು ಯಾಕೆ ಓಟ್ ಹಾಕ್ಬೇಕು? ಬಿಟ್ಬಿಡ್ಬೋದಲ್ಲ. ಮತ್ತೆ ಓಟ್ ಹಾಕಿದ್ದು, ಜೈಕಾರ ಹಾಕಿದ್ದು, ಘೋಷಣೆ ಕರೆದಿದ್ದು, ಫೇಸ್ಬುಕ್ ಅಲ್ಲಿ ಲಟಿಪಿಟಿ ಮಾಡ್ಕೊಂಡಿದ್ದು ಏನಕ್ಕೆ? ಕರ್ನಾಟಕದಲ್ಲಿ ವಿ ನೀಡ್ ಎನ್ ಆಲ್ಟರ್ನೇಟಿವ್ ಅಂಡ್ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಇಟ್. ನಾನು ಇದನ್ನ ಹೇಳೋಕ್ಕೋಸ್ಕರ ಆವಾಗಲೇ ಪೋಸ್ಟಲ್ ಹಾಕಿದೆ. ಎಷ್ಟೋ ಜನಕ್ಕೆ ಓದಕ್ ಬರಲ್ಲ, ಹಂಗಾಗಿ ಲೈವ್ ನಲ್ಲಿ ಶೀಘ್ರವೇ, ಇಷ್ಟು ದಿನ ಅಂತೆಲ್ಲ ಅತಿ ಶೀಘ್ರದಲ್ಲಿ ಒಂದು ಹೊಸ ರಾಜಕೀಯ ಖಂಡಿತವಾಗಿ ಪ್ರಜಾಕೀಯ ಇತ್ತು ಅಂತಂದ್ರೆ ಒಳ್ಳೇದು. ಉಪೇಂದ್ರನ್ ಹೇಳಿ ನಿಲ್ಸಿ ಗೆಲ್ಸಕ್ ಹೇಳಿ, ಸಂತೋಷ. ಜಾಯಿಂಟ್ ಆಗ್ಬೇಕಾರೆ ಸರ್ಕಾರ ಮಾಡೋಣ. KRS ಪಕ್ಷದವರು ಇದ್ರು ಖಂಡಿತವಾಗಿ ಅವ್ರನ್ನೂ ನಿಲ್ಸಿ ಗೆಲ್ಲಕ್ ಹೇಳಿ. ಗೆದ್ರೆ ಮಾತ್ರ ಬೆಲೆ. ಇಲ್ಲಿ ಗೆದ್ದಿಲ್ಲ ಅಂತಂದ್ರೆ, ಯಾರು ನಾನು ಪಕ್ಷ ಕಟ್ಕೊಂಡಿದ್ದೀನಿ ಅಂತಂದ್ರೆ ಖಂಡಿತವಾಗಿ ಯಾರೂ ಬೆಲೆ ಕೊಡಲ್ಲ. ಒಂದು ಪಕ್ಷ ಇದ್ರೆ ಅಲ್ಲಿ ಗೆದ್ರೆ ಮಾತ್ರ, MLA ಆದ್ರೆ ಮಾತ್ರ, ಮೆಜಾರಿಟಿ ಬಂದ್ರೆ ಮಾತ್ರ ವಿಜಯ್ ತರ ಸರ್ಕಾರ ಮಾಡಬಹುದೇ ಹೊರತು ನಾನು ಪಕ್ಷ ಕಟ್ಕೊಂಡಿದ್ದೀನಿ ಗುರು, ನಾನು ಪಕ್ಷ ಜೈಕಾರ ಹಾಕಂತೀನಿ ಅಂದ್ರೆ ಖಂಡಿತ ಜೈಕಾರ ಹಾಕ. ಈಗ ಎಷ್ಟೋ ಜನ ಪಕ್ಷಗಳು ಕಟ್ಟವ್ರೆ, ಹಂಗೆ ಜೈಕಾರ ಹಾಕೊಂಡು ಹಂಗೆ ಸುಟ್ಟು ಸುಣ್ಣ ಆಗ್ಬಿಟ್ಟಿದ್ದಾರೆ. ನಮ್ಮ ಆ ವಿಚಾರ ಅಲ್ಲ. ವಿ ನೀಡ್ ಟು ಮೇಕ್ ಥಿಂಗ್ಸ್ ಲೈವ್ಲಿ, ವಿ ನೀಡ್ ಟು ಚೇಂಜ್ ಇಟ್, ವಿ ನೀಡ್ ಟು ಸ್ಟ್ಯಾಂಡ್ ವಿತ್ ಪಬ್ಲಿಕ್. ಅತಿ ಶೀಘ್ರದಲ್ಲಿ ಇದನ್ನ ತರಬೇಕು ಅಂತ ಅನ್ಕೊಂಡಿದೀವಿ. ಗೊತ್ತಿಲ್ಲ, ಹೇಳ್ಬೇಕು ಅಂತ ಹೇಳಿದ್ವಿ. ಅದನ್ನ ರಿಸೀವ್ ಮಾಡೋದು ಅಥವಾ ರಿಜೆಕ್ಟ್ ಮಾಡೋದು ಪಬ್ಲಿಕ್ ಬಿಡೋದು, ವಿ ಡೋಂಟ್ ಫೋರ್ಸ್ ಎನಿಬಡಿ. ಬಟ್ ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ಎನ್ ಆಲ್ಟರ್ನೇಟಿವ್ ಇನ್ ಕರ್ನಾಟಕದಲ್ಲಿ. ಆಲ್ಟರ್ನೇಟಿವ್ ಅವಶ್ಯಕತೆ ಇದೆ, ಸಾಮಾನ್ಯ ಜನರಿಗೆ ಅವಶ್ಯಕತೆ ಇದೆ. ಬಕೆಟ್ಗಳಿಗೆ, ರಾಜಕಾರಣಿಗಳ ಜೊತೆ ಗುಡ್ಸ್ಕೊಂಡಿರೋರಿಗೆ, ಅವ್ರ ಬ್ಯಾನರ್ಗಳು ಕಟ್ಟೋರಿಗೆ, ಪಟಾಕಿ ಹೊಡಿಯೋರಿಗೆ, ಅವ್ರ ಹತ್ರ ಹೋಗಿ ಕೈ ಕಟ್ಕೊಂಡು ಕೆಲಸ ಮಾಡೋರಿಗೆ ಖಂಡಿತವಾಗಿ
ನಾನು ಹೇಳ್ತಾ ಇರೋ ಫೇಸ್ಬುಕ್ ಮಾತುಗಳಾಗಿರ್ಬೋದು, ಹೊಸ ರಾಜಕೀಯ ಪಕ್ಷ ಆಗಿರ್ಬೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರಿಗೆ ಬಕೆಟ್ಗಳು ಅವ್ರವ್ರ ಕೆಲಸ ಮಾಡ್ಕೊಡ್ತಾರೆ. ಬಕೆಟ್ಗಳಿಗೆ ಪಟಾಕಿ ಹೊಡೆಯೋರಿಗೆ, ಬ್ಯಾನರ್ಗಳು ಕಟ್ಟೋರಿಗೆ ಖಂಡಿತ ನಾನು ಇಲ್ಲಿ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಸಾಮಾನ್ಯ ಜನರಿಗೆ. ಯಾವುದೇ ಪಕ್ಷಗಳ ಜೊತೆ ಗುರ್ಸ್ಕೊಂಡ್ರೆ ಅಯ್ಯೋ ನನ್ನ ಜೀವನ ಚೆನ್ನಾಗಿರ್ಲಿ, ನನ್ನ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಲಿ, ನಾನ್ ಚೆನ್ನಾಗಿರ್ಲಿ ಅಂತ ಕೇಳ್ಕೊಂಡಂತವ್ರಿಗೆ ಈ ಪಕ್ಷವನ್ನ ತರಬೇಕು, ಅತಿ ಶೀಘ್ರದಲ್ಲಿ ತರ್ತೀವಿ ಅಂತ ಹೇಳ್ತಾ ಈ ಲೈವ್ ನ ಮುಗಿಸ್ತಾ ಇದೀವಿ. ಥ್ಯಾಂಕ್ಸ್ ಅಲಾಟ್. ಬೆಳಗ್ಗೆಯಿಂದ ನನ್ಗೆ ಇವತ್ತು ಗೊತ್ತಿಲ್ಲ, ದಿಸ್ ಇಸ್ ದ ಥರ್ಡ್ ಲೈವ್ ಕಾನ್ಸಿಕ್ಯೂಟಿವ್ಲಿ, ಬಟ್ ನಿಮ್ಮ ಹೇಳ್ಬೇಕು ಅನ್ನಿಸ್ತು. ಯಾಕೆ ಅಂತಂದ್ರೆ ಎಷ್ಟೋ ಜನರಿಗೆ ಪಾಪ ಒಂದು ಈ ದಿಗ್ಭ್ರಮೆ ಆಗ್ಬಿಡಿದೆ. ಏನು ಗುರು, ನಮ್ ಜೀವನ ಎಲ್ಲೋ ಹೋಗ್ತಾ ಇದೆ, ಬೆಳಗ್ಗೆ ಎದ್ರೆ ಬರೀ ಸಾಲ, ಬೆಲೆ ಏರಿಕೆ, ಲೂಟಿಕೋರತನ, ಭ್ರಷ್ಟಾಚಾರ, ಮಕ್ಕಳು ಓದ್ರೆ ಕೆಲಸ ಸಿಗಲ್ಲ, ಮಕ್ಕಳು ಓದಕ್ಕೆ ಡೊನೇಷನ್ ಕೊಟ್ರೆ ಜಾಗ ಸಿಗೋದು, ಸರ್ಕಾರಿ ಶಾಲೆ ಕಳ್ಸೋಣ ಅಂತಂದ್ರೆ ಅಲ್ಲಿ ಮೇಸ್ಟ್ರ್ ಇಲ್ಲ, ಸುರಿಯೋ ಅಂತ ಶಾಲೆಗಳು, ಆಮೇಲೆ ಆರೋಗ್ಯ ಕೆಡ್ತು ಅಂತಂದ್ರೆ ಯಾವ್ದಾದ್ರು ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದ್ರೆ ಲಕ್ಷ ಲಕ್ಷ ಬಿಲ್ ಮಾಡ್ತಾರೆ, ಸರ್ಕಾರಿ ಆಸ್ಪತ್ರೆಗಳು ನೋಡಿದ್ರೆ ಎಕ್ಕುಟ್ಟು ಹೋಗಿದೆ. ಈ ಪರಿಸ್ಥಿತಿನಲ್ಲಿ ಸಾಮಾನ್ಯ ಜನರ ಪರಿಸ್ಥಿತಿ ಏನ್ ಹೇಳಕ್ಕಾಗತ್ತೆ? ಏನು ಬೇಡ ಗುರು, ಆಟೋವ್ರ ಪರಿಸ್ಥಿತಿ ನೋಡಕ್ಕಾಗ್ತಿಲ್ಲ. ಗ್ಯಾಸ್ ಸಿಗದಿರ ಎಷ್ಟು ಜನ ಆಟೋದವರು ಹಾಳಾಗೋಗಿದ್ದಾರೆ. ಖಂಡಿತವಾಗಿ ನಾನು ಯಾಕಂದ್ರೆ ನಾವು ಕಣ್ಣಾರ ನಾವು ಅದನ್ನ ನೋಡ್ತಾ ಇದೀವಿ. ಬೆಂಗಳೂರಲ್ಲಿ ಆಟೋಗಳ ಕಡಿಮೆ ಆಗ್ಬಿಟ್ಟಿದೆ ಪಾಪ. ಅಲ್ಲ, ಯಾವನೋ ಮಾಡಿದ ತಪ್ಪಿಗೆ ಆಟೋದವರು ಪಾಪ ಭಗ್ನ ಇದ್ದಿದ್ರೆ ಯಾವ ಸಮಸ್ಯೆಗೂ ಬಗೆಹರಿಸಿಲ್ಲ. ಯಾವುದೇ ಸರ್ಕಾರ ಬರಲಿ ಸಾಮಾನ್ಯ ಜನರ ಸಮಸ್ಯೆಗಳು ಬಗೆಹರಿಯಲ್ಲ. ಬಗೆಹರಿಸೋಕ್ಕೋಸ್ಕರ ಒಂದು ಬದಲಾವಣೆ ಬೇಕಾಗಿದೆ. ಅತಿ ಶೀಘ್ರದಲ್ಲೇ ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ಇನ್ ಕರ್ನಾಟಕ ವಿತ್ ಎ ಪೊಲಿಟಿಕಲ್ ಪಾರ್ಟಿ ಅಂತ ಹೇಳುತ್ತಾ, ಎನಿಬಡಿ ಫಾರ್ ದಟ್ ಮ್ಯಾಟರ್ ಯು ವಾಂಟ್ ಟು ಜಾಯ್ನ್ ಅಸ್, ಡೆಫಿನೆಟ್ಲಿ ಯು ಕ್ಯಾನ್ ಜಾಯ್ನ್ ಅಸ್, ಸಪೋರ್ಟ್ ಅಸ್, ಬಿ ವಿತ್ ಅಸ್, ಬಿ ದ ಪಾರ್ಟ್ ಆಫ್ ದ ಚೇಂಜ್. ಇಲ್ಲ 3 ಪಕ್ಷಗಳಿದೆ, ಓಟ್ ಹಾಕೊಳ್ಳಿ, ಅವ್ರು ಕಿತ್ಕೊಂತಿದ್ದಾರೆ ಕಿತ್ಕೊಳ್ಳಿ. ಧನ್ಯವಾದಗಳು.